ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕುಡಚಿ ಕ್ಷೇತ್ರದ ಶಾಸಕರಾದಂಥ ಮತ್ತು ನೀರಾವರಿ ಹರಿಕಾರರೆಂದೇ ಹೆಸರಾದಂಥ ನಿಮ್ಮ ಪ್ರೀತಿಯ ಶ್ರೀಮಾನ್ ಮಹೇಂದ್ರ ತಮ್ಮಣ್ಣವರ ಅಭಿಮಾನದ ಈ ಗೀತೆಯನ್ನು ಕೇಳಿ ಆನಂದಿಸಿ. ಈ ಗೀತೆಯನ್ನು ಹೊರತಂದವರು ತಮ್ಮನಗೌಡ ಪಾಟೀಲ್ ಸಾಕಿನಿ ಅವರಟ್ಟಿ, ಹಾಡಿದವರು ಶ್ರೀಶೈಲಿ ಎಸ್ ಕಾಗಲ್ ಮಲಗ. ಬಂಗಾರಕ್ಕಿಂತ ಹೆಚ್ಚು ನೋಡ, ಮನಸ್ಸು ಬಾಳ ಸ್ವಚ್ಛ ನೋಡ, ಹಿಡಿದ ಕೆಲಸ ಗಚ್ಚಿ ನೋಡ ಯಾರಿವರ, ಮುತ್ತಿನಂತ ಮಹೇಂದ್ರ ತಮ್ಮಣ್ಣವರ. ಕೊಟ್ಟ ಮಾತ ಇಟ್ಟ ಹೆಜ್ಜೆ ಒಮ್ಮೆ ಹಿಂದಕ್ಕೆ ಇಟ್ಟಿಲ್ಲ, ನಂಬಿ ಬಂದವರನ್ನ ಎಂದು ಕೈ ಬಿಟ್ಟಿಲ್ಲ. ಮಹೇಂದ್ರಣ್ಣ ಎಂದು ಜನರ ಮಾತ ದಾಟಿಲ್ಲ, ಮಹೇಂದ್ರಣ್ಣ ಎಂದು ಜನರ ಮಾತ ದಾಟಿಲ್ಲ. ಕುಡಚಿಯ ಕ್ಷೇತ್ರ ನೋಡ್ರಿ ಪಕ್ಕ ನೀರಾವರಿ ಇಲ್ರಿ, ಬ್ಯಾಸಿಗ್ಯಾಗ ನೀರಿನ ತ್ರಾಸ ಬಾಳಿತ್ರಿ. ಕೈಗೆ ಬಂದ ಬೆಳೆಯು ಬಾಯಿಗೆ ಬರ್ತಿದ್ದಿಲ್ರಿ, ಮೂಕ ಪ್ರಾಣಿಗಳ ಗೋಳ ಬಾಳ ಕೆಟ್ಟಿತ್ರಿ. ಇಂಥದ್ರಾಗ ಕರೆ ಸಿದ್ದೇಶ್ವರ ನೀರಾವರಿ ಯೋಜನೆ ಕುಡಚಿ ಕ್ಷೇತ್ರದ ಕನಸ ಹಂಗ ಉಳಿದಿತ್ರಿ. ಮಹೇಂದ್ರಣ್ಣ ತಮ್ಮಣ್ಣವರು ಗೆದ್ದ ಮ್ಯಾಗ ನೋಡ್ರಿ, ಹಗಲು ರಾತ್ರಿ ಶ್ರಮಿಸಿ ಕೆಲಸ ಮಾಡ್ಕೊಂಡು ಬಂದಾರಿ. ಕರೆ ಸಿದ್ದೇಶ್ವರ ನೀರಾವರಿ ನೋಡ್ರಿ. ಕುಡಚಿಯ ಕ್ಷೇತ್ರಕ್ಕ ಕತ್ತಲ್ ಹೋಗಿ ಬೆಳಕು ಬಿತ್ತ, ಮಹೇಂದ್ರ ತಮ್ಮಣ್ಣೆಂಬ ಸಿಕ್ಕೈತ್ರಿ ಮುತ್ತ. ಕರಿ ಸಿದ್ದೇಶ್ವರ ನೀರಾವರಿ ಆತ, ರೈತರ ಬಾಳಿಗೆ ಬೆಳಕ ಬಿತ್ತ. ನಮ್ಮ ಮಹೇಂದ್ರಣ್ಣ ತಮ್ಮಣ್ಣವರು ಗೆದ್ದಿಂದ ಕಷ್ಟಪಟ್ಟು ಕೆಲಸ ಮಾಡಿಕೊಂಡ ಬಂದಾರಿ. 20,000ಗಿಂತ ಹೆಚ್ಚು ಎಕರೆ ಭೂಮಿ ಇದರಿಂದ ನೀರಾವರಿ ಆಕೈತಿ ಅಂತ್ರಿ. 200 ಕೋಟಿ ವೆಚ್ಚದ ಈ ಕರಿ ಸಿದ್ದೇಶ್ವರ ಏತ ನೀರಾವರಿ ಅಂತ್ರಿ. ಜಲ್ದಿ ಕೆಲಸ ಚಾಲು ಮಾಡಿ ದೌಡ ಮುಗಿಸ ಬಿಡ್ತಾರಿ. ಕುಡಚಿ ಕ್ಷೇತ್ರದ ಕನಸು ನನಸಾಕೈತ್ರಿ. ಮಹೇಂದ್ರ ತಮ್ಮಣ್ಣವ್ರನ್ನ ನೆನಸಬೇಕ್ರಿ. ಮನಸ್ಸು ಬಾಳ ಸಂಪ ನೋಡ, ಧ್ವನಿ ಬಾಳ ಇಂಪ ನೋಡ, ಬಡವರ ಮ್ಯಾಗ ಅನುಕಂಪ ಬಾಳಿವರ. ಮುತ್ತಿನಂತ ಮಹೇಂದ್ರ ತಮ್ಮಣ್ಣವರ, ನಿಮ್ಮ ಮುತ್ತಿನಂತ ಮಹೇಂದ್ರ ತಮ್ಮಣ್ಣವರ. ಕರಿ ಸಿದ್ದೇಶ್ವರ ಈ ನೀರಾವರಿಯಾಗಿಂದ ಎಲ್ಲ ಕಿನಾಲಕ್ಕೂ ನೀರು ಬಿಡ್ತಾರಿ. ಕಿನಾಲ ನೀರ ಬಂದ ಮ್ಯಾಗ ಅಂತರ್ಜಲ ಹೆಚ್ಚಾಗಿ ಬಾವಿ ಬೋರ ಎಲ್ಲ ತುಂಬಿ ಹರಿತಾವ್ರಿ. ಕಿನಾಲದಾನ ನೀರ ಕುಡ್ದ ಪಶು ಪಕ್ಷಿ ಹಾಡ್ತಾವ, ಮಹೇಂದ್ರ ತಮ್ಮಣ್ಣವ್ನ ನೆನೆಸ್ತಾವ. ಕುಡಚಿ ಕ್ಷೇತ್ರದ ನೀರಾವರಿ ಹರಿಕಾರ, ಆಧುನಿಕ ಭಗೀರಥರ ನೋಡ ಇವರ. ಮುತ್ತಿನಂತ ಮಹೇಂದ್ರ ತಮ್ಮಣ್ಣವರ. ಕುಡಚಿಯ ಕ್ಷೇತ್ರಕ್ಕ ಕತ್ತಲೋಗಿ ಬೆಳಕು ಬಿತ್ತ, ಮಹೇಂದ್ರ ತಮ್ಮಣ್ಣೆಂಬ ಸಿಕ್ಕೈತ್ರಿ ಮುತ್ತ. ರೈತರ ಬಾಳಿಗೆ ಬೆಳಕ ಬಿತ್ತ, ರೈತರ ಮುಖದಾಗ ನಗುವ ಬತ್ತ.
ಸರ್ಕಾರ ಇದ್ದರು ಅಹಮಣ್ಣು ಮಾತ ಇಲ್ಲ, ತುಂಬಿದ ಕೊಡ ಎಂದು ತುಳುಕೋದಿಲ್ರಿ. MLA ಹೌದಲ್ಲ ಅನ್ನುವಂಗ ಅದಾರಲ್ರಿ, ಯಾರೇ ಮನೆಗೆ ಬಂದ್ರು ಬಾಳ ಹಚ್ಕೋತಾರಿ. ತಾಯಿ ಅಂತ ಮನಸ್ಸಿನವ್ರಿ ಮಹೇಂದ್ರ ತಮ್ಮಣ್ಣವ್ರಿ, ಅಲ್ಲದ ಮಾಡಿದವ್ರಿಗೂ ಒಳ್ಳೇದ ಮಾಡ್ಕೊತ ಬಂದಾರಿ. ಒಳ್ಳೆ ಕೆಲಸ ಮಾಡವ್ರಿಗೆ ಕಾಡೋ ಮಂದಿ ಬಾಳಿದ್ರ 400 ಕರೆಸಿದ್ದೊಬ್ಬ ಇರ್ತಾನಲ್ರಿ, ಸರಿಯಾಗಿ ಜಜ್ಮೆಂಟ ಕೊಡ್ತಾನಲ್ರಿ. ಕುರ್ಚಿಯ ಕ್ಷೇತ್ರಕ್ಕ ಪನ ತೊಟ್ಟು ನಿಂತಾರಲ್ಲ, ಕೊಟ್ಟ ಮಾತ ಇಟ್ಟ ಹೆಜ್ಜೆ ಹಿಂದಕ್ಕೆ ಇಟ್ಟಿಲ್ಲ. ನಂಬಿ ಬಂದವರನ್ನ ಎಂದು ಕೈ ಬಿಟ್ಟಿಲ್ಲ, ಮಹೇಂದ್ರನ್ನ ಜನರ ಮಾತ ಒಟ್ಟದಾಟಿಲ್ಲ. ವಸಂತರಾವ ಪಾಟೀಲರು ನೀರಾವರಿ ಮಾಡಿಂದ, ನೀರಾವರಿ ಕಡೆ ಯಾರು ಹಳ್ಳಿ ನೋಡಿಲ್ರಿ. ಮಹೇಂದ್ರ ತಮ್ಮಣ್ಣವರು ಮಾತು ಹೇಳಿ ಹೋಗವ್ರಲ್ರಿ, ಹೇಳಿದಂಗ ಕೆಲಸ ಮಾಡಿ ತೋರ್ಸಾಕತ್ಯಾರಿ. ಶಿಕ್ಷಣ ಪ್ರೇಮಿ ಇವರು, ರೈತರ ಮ್ಯಾಗ ಕಾಳಜಿ ಇವರು, ಕುಡಿಚಿ ಕ್ಷೇತ್ರದ ಕರ್ಣ ಅಂದ್ರು ತಪ್ಪಿಲ್ರಿ. ಬಾಳ ತಿಳಿಸಿ ಹೇಳುವುದಿಲ್ರಿ, ಜನ ಬಾಳ ಶಾಲೆ ಐತ್ರಿ, ಕರಿಸಿದ್ದೇಶ್ವರ ಏತ ನೀರಾವರಿ. ಬಂದ ಮ್ಯಾಗ ಮಹೇಂದ್ರ ಅಣ್ಣನ ನೆನಸತಾರಿ. ಬಂಗಾರಕ್ಕಿಂತ ಹೆಚ್ಚು ನೋಡ, ಮನಸ್ಸು ಬಾಳ ಸ್ವಚ್ಛ ನೋಡ, ಹಿಡಿದ ಕೆಲಸ ಗಚ್ಚಿ ನೋಡ ಯಾರಿವರ. ಮುತ್ತಿನಂತ ಮಹೇಂದ್ರ ತಮ್ಮಣ್ಣವರ, ಕುಡಿಚಿ ಕ್ಷೇತ್ರಕ್ಕ ಕತ್ತಲೋಗಿ ಬೆಳಕು ಬಿತ್ತ ಮಹೇಂದ್ರ ತಮ್ಮಣ್ಣೆಂಬ ಸಿಕ್ಕೈತ್ರಿ ಮುತ್ತ, ಕರಿಸಿದ್ದೇಶ್ವರ ನೀರಾವರಿಯಾತ. ಕುರ್ಚಿ ವಿಧಾನಸಭಾ ಕ್ಷೇತ್ರ ಎಂಥದಪ್ಪ ಅಂತಂದರೆ ಇದು ಕರ್ನಾಟಕದಲ್ಲೇ ಅತಿ ಸಣ್ಣದ ಒಂದು ವಿಧಾನಸಭಾ ಕ್ಷೇತ್ರ. ಓಕೆ. ಇಲ್ಲಿ ಬರ್ತಕ್ಕಂಥವು 3 ಪುರಸಭೆ ಬರ್ತದೆ, ಒಂದು 29 ಸ್ಮಾಲ್ ವಿಲೇಜ್ಗಳು ಬರ್ತಾವೆ. ವೋಟರ್ಸ್ ಅಷ್ಟೇ ಇದ್ದಾರೆ. ಏನಾಗಿಬಿಟ್ಟಿದೆ ನಮ್ಮದೆಲ್ಲ ಇಲ್ಲಿ ಶುಗರ್ ಕೇನ್. ಈಗ ಒಂದು ಕಡೆ ಕೃಷ್ಣಾ ರಿವರ್ ಇದ್ದರೆ ಒಂದು ಕಡೆ ಘಟಪ್ರಭಾ ರಿವರ್ ಇದೆ. ಈಗ ನಮಗೆ ಘಟಪ್ರಭಾ ರಿವರ್ದಿಂದ ಕೆಲವೊಂದು ನೀರಾವರಿಗೆ ಸಂಬಂಧಪಟ್ಟಂಗೆ, ಯಾಕಂದ್ರೆ ನಾವು ಮೂಲಭೂತವಾಗಿ ಇಲ್ಲೇ ಇರೋದ್ರಿಂದ ನನಗೆ ಅದು ಆ ಒಂದು ತೊಂದರೆ ಏನಾಗತ್ತೈತೆ ರೈತರಿಗೆ ಅಂತ ಅನ್ನೋದು ಒಂದು ತೊಂದರೆ ನನಗೆ ಗೊತ್ತಿರೋದ್ರಿಂದ, ತಾವು ಲಾಸ್ಟ್ ಟೈಮ್ ಬಜೆಟ್ ಒಳಗೆ ನಾನು ಒಂದು ಕರಿಸಿದ್ದೇಶ್ವರ ಯಾತ್ ನೀರಾವರಿ ಒಂದು ಪ್ರಾಜೆಕ್ಟ್ ತೊಗೊಂಡೆ. ನಾನು ಕ್ಯಾಬಿನೆಟಲ್ಲಿ ನಾನು DK ಶಿವಕುಮಾರ್ ಸಾಹೇಬ್ರ ಕಡೆ ಹೋದಾಗ ನನಗೆ ಇದೊಂದು ಭಾಳ ಅವಶ್ಯಕತೆ ಐತೆ. ಯಾಕಂತಂದ್ರೆ ಘಟಪ್ರಭಾದಿಂದ ಬರ್ತಕ್ಕಂಥ ನೀರು ಈ ಟೇಲ್ ಎಂಡ್ ಹಳ್ಳಿಗಳಿಗೆ, ಒಂದು 7-8 ಹಳ್ಳಿಗಳಿಗೆ ಹೋಗಂಗಿಲ್ಲ. ಅವ್ರ ಕಬ್ಬಿಗೆ ನೀರು ಸರಿಯಾಗಿ ಮುಟ್ಟಂಗಿಲ್ಲ ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ನಾನು ಅವ್ರ ಮನವರಿಕೆ ಮಾಡಿ ಹೇಳಿದಾಗ ಒಂದು 200 crore 200 ಕೋಟಿ ರೂಪಾಯಿ ಒಂದು ಲಾಸ್ಟ್ ಬಜೆಟ್ನಲ್ಲಿ ಇಡುವಂಥ ಕೆಲಸ ಅದನ್ನು ಮಾಡಿದ್ದಾರೆ. ಇನ್ನೇನು ಒಂದು ನನಗನ್ಸಿದ ಮಟ್ಟಿಗೆ ಒಂದು 15 ದಿವಸ ಅಥವಾ 1 ತಿಂಗಳದಾಗ ಅದು ಕ್ಯಾಬಿನೆಟಿಗೆ ಬರುತ್ತೆ. ಕ್ಯಾಬಿನೆಟ್ ಒಳಗೆ ಅಪ್ರೂವಲ್ ಹಾಕ್ಕೊಂಡು ಅದನ್ನು ಟೆಂಡರ್ ಮಾಡುವಂಥ ಕೆಲಸ ಬರುವಂಥ ಒಂದು 2 ತಿಂಗಳೊಳಗೆ ಮಾಡ್ತೀನಿ.